ವಾರ್ತೆಯ ಮುಖ್ಯಾಂಶಗಳು. ದಿವ್ಯಾಂಗರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉಚಿತ ಸಹಾಯಕ ಸಾಧನಗಳನ್ನು ವಿತರಣೆ ಮಾಡಿದ ಶಾಸಕ ದಿನಕರ್ ಶೆಟ್ಟಿ. ಶಿರುವೆ, ದೇವಳಮಕ್ಕಿ ಗ್ರಾಮಗಳಿಗೆ ಸುಸ್ಥಿತಿಯಲ್ಲಿರುವ ಬಸ್ ಓಡಿಸಲು ಆಗ್ರಹ. ಗುರುವಾರ ಗಟಾರಕ್ಕಿಳಿದು ನಿಂತ ಬಸ್, ವಿದ್ಯಾರ್ಥಿಗಳು ಸುರಕ್ಷಿತ. ಅಧ್ಯಕ್ಷ, ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದ ಸಾಹಿತ್ಯ ಪರಿಷತ್ತು. ಜುಲೈ 27ರಂದು ನೃತ್ಯಾರಾಧನೆ, ಕಲಾ ಪ್ರದರ್ಶನ. ಜೈವಿಠಲ ಕುಬಾಲರಿಗೆ ರೋಟರಿ ಸಹಾಯಕ ಗವರ್ನರ್ ಗೌರವದ ನೇಮಕ. ಶ್ರಾವಣ ಮಾಸದ ಮೊದಲನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ. ಕೊಟ್ಟ ಮಾತಿನಂತೆ ಕಾಲು ಸಂಕ ನಿರ್ಮಾಣಕ್ಕೆ 25 ಲಕ್ಷ ರೂಪಾಯಿ ಮಂಜೂರಿ ಮಾಡಿಸಿಕೊಟ್ಟ ಶಾಸಕ ಭೀಮಣ್ಣ ಟಿ ನಾಯ್ಕ. ಜುಲೈ 25ರಂದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ದಿವ್ಯಾಂಗರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಭಾರತ ಸರ್ಕಾರದ ಅಡಿಪ್ ಯೋಜನೆಯ ಅಡಿಯಲ್ಲಿ ಉಚಿತ ಸಹಾಯಕ ಸಾಧನಗಳನ್ನು ನೀಡುವ ಕಾರ್ಯಕ್ರಮವನ್ನು ನಗರದ ತಾಲೂಕು ಪಂಚಾಯಿತಿಯಲ್ಲಿ ಏರ್ಪಡಿಸಿದ್ದರು. ಈ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು ಶುಕ್ರವಾರ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮೋದಿಯವರ ಆಶಯದಂತೆ ದಿವ್ಯಾಂಗರು ಸಹ ತಾವು ಸಾಮಾನ್ಯರಂತೆ ಬದುಕುವ ಅವಕಾಶ ಕಲ್ಪಿಸಲು ಈ ರೀತಿ ಸಲಕರಣೆ ವಿತರಣೆ ಕಾರ್ಯಕ್ರಮ ನಡೆಯುತ್ತಿದೆ. ಬೆಂಗಳೂರಿನ ಅಲಿಂಕೋ ಕಂಪನಿಯವರಿಗೆ ನಾನು ಹೊನ್ನಾವರದಲ್ಲಿ ಸಲಕರಣೆ ವಿತರಣೆ ವೇಳೆ ಇನ್ನೂ ಹೆಚ್ಚಿನವರಿಗೆ ಸಲಕರಣೆ ವಿತರಣೆ ಮನವಿ ಮಾಡಿದಂತೆ ಈ ಸಲಕರಣೆ ವಿತರಣೆ ಮಾಡಲಾಗುತ್ತಿದೆ ಎಂದರು. ಅಲ್ಲದೆ 10 ವರ್ಷ ಕಳೆದರೂ ದಿವ್ಯಾಂಗರಿಗೆ ನೀಡಿದ ಸಲಕರಣೆ ಬದಲಿಸಿ ಅಥವಾ ಹೊಸದಾಗಿ ನೀಡುವಂತಾಗಬೇಕು. ಕರಾವಳಿಯಲ್ಲಿ ತುಕ್ಕು ಹಿಡಿದು ಸಲಕರಣೆಗಳು ಬೇಗನೆ ಹಾಳಾಗುತ್ತದೆ. ದಿವ್ಯಾಂಗರ ಬಗ್ಗೆ ನಾವೆಲ್ಲರೂ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ದಿವ್ಯಾಂಗರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಅವರಿಗೆ ಬಹಳ ಕಷ್ಟವಿದೆ. ಇವರಿಗೆ ಗುಣಮಟ್ಟದ ಸಲಕರಣೆ ವಿತರಿಸಬೇಕು ಎಂದರು. ನಂತರ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿಯಲ್ಲಿ ಅಲಿಪ್ಕೋ ಕಂಪನಿ ಬೆಂಗಳೂರು ಅವರಿಂದ ಕುಮಟಾ ತಾಲೂಕಿನ ವ್ಯಾಪ್ತಿಯ 73 ದಿವ್ಯಾಂಗ ಫಲಾನುಭವಿಗಳಿಗೆ ವೀಲ್ಚೇರ್, ಬ್ಯಾಟರಿ ಚಾಲಿತ ಟ್ರೈಸಿಕಲ್, ಶ್ರವಣ ಸಾಧನ, 1 ಬೈಕ್ ಸೇರಿದಂತೆ ಇತರ ಸಾಧನ ಸಲಕರಣೆಗಳು ಮತ್ತು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ 10 ಜನ ಫಲಾನುಭವಿಗಳಿಗೆ 2 ಬೈಕ್, ವೀಲ್ಚೇರ್ ಸೇರಿದಂತೆ ವಿವಿಧ ಸಾಧನ ಸಲಕರಣೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್, ತಾಲೂಕು ಪಂಚಾಯತ್ ಇಒ ಉದಯ್ ನಾಯ್ಕ್, ಸಿಡಿಪಿಒ ಶೀಲಾ ಪಾಟೀಲ್, ಜಿಲ್ಲಾ ಹಿರಿಯ ನಾಗರಿಕ ಸಬಲೀಕರಣಾಧಿಕಾರಿ ಭಟ್, ಅಲಿಂಕೋ ಕಂಪನಿಯ ಅಭಿಷೇಕ್ ಹಾಗೂ ಫಲಾನುಭವಿ ದಿವ್ಯಾಂಗರು ಮತ್ತು ಅವರ ಸಹಾಯಕರು ಉಪಸ್ಥಿತರಿದ್ದರು. ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ, ಶ್ರೀ ವಿಶ್ವಕರ್ಮ ಮಹಿಳಾ ಸಮಾಜ ಸೇವಾ ಟ್ರಸ್ಟ್, ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಯುವಕ ಸಂಘ ಶಿರಸಿ ಉತ್ತರ ಕನ್ನಡ, ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜುಲೈ 27, 2025 ರವಿವಾರ. ಸ್ಥಳ ಶ್ರೀ ಗಣೇಶ ಮಂಟಪ, ಗಣೇಶನಗರ, ಶಿರಸಿ ಉತ್ತರ ಕನ್ನಡ. ಸ್ವಸ್ತಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಕರ್ಕಾಟಕ ಮಾಸ ದಿನ 11 ಸಲ್ಲುವ ದಿನಾಂಕ ಜುಲೈ 27, 2025 ರವಿವಾರ ಮಧ್ಯಾಹ್ನ 12:30ಕ್ಕೆ ಸಲ್ಲುವ ಶುಭ ಮುಹೂರ್ತದಲ್ಲಿ ಶ್ರೀ ವಿಶ್ವಕರ್ಮ ಪೂಜೆಯನ್ನು ನೆರವೇರಿಸುವುದೆಂದು ನಿಶ್ಚಯಿಸಿದ್ದು, ಈ ಪೂಜಾ ಕಾರ್ಯಕ್ರಮವು ಪುರೋಹಿತರಾದ ಸಣ್ಣಯ್ಯ ಪುರೋಹಿತ, ಉಪ್ರಳ್ಳಿ, ಕುಂದಾಪುರ ಇವರ ಪ್ರಧಾನ ಪ್ರಾಚಾರ್ಯತ್ವದಲ್ಲಿ ನೆರವೇರುವುದು. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಿ ತನು ಮನ ಧನ ಸಹಾಯ ಸಹಕಾರ ನೀಡಿ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಪೂಜಾ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಗೆ ಕಳಸ ಪ್ರತಿಷ್ಠೆ, ಮಧ್ಯಾಹ್ನ 12:30ಕ್ಕೆ ಮಹಾಮಂಗಳಾರತಿ, ನಂತರ ಅನ್ನ ಸಂತರ್ಪಣೆ. ಅಧ್ಯಕ್ಷತೆ ಶ್ರೀ ವಿಶ್ವನಾಥ್ ಎಸ್ ಆಚಾರ್ಯ, ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಶಿರಸಿ. ಮುಖ್ಯ ಅತಿಥಿಗಳು ಶ್ರೀ ಭೀಮಣ್ಣ ಟಿ ನಾಯ್ಕ, ಸನ್ಮಾನ್ಯ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಅತಿಥಿಗಳು ಶ್ರೀ ಷಣ್ಮುಖ ಆಚಾರ್ಯ ಸೊರಬ, ಶ್ರೀ ವಿಶ್ವಕರ್ಮ ಸಮಾಜ ಸೊರಬ, ಶ್ರೀಮತಿ ಶರ್ಮಿಳಾ ಮಾದನಗೇರಿ, ಅಧ್ಯಕ್ಷರು ನಗರಸಭೆ ಶಿರಸಿ, ಶ್ರೀ ದೀಪಕ್ ಶೆಟ್ಟಿ, ಸದಸ್ಯರು ನಗರಸಭೆ ಶಿರಸಿ. ಕಾರವಾರದಿಂದ ದೇವಳಮಕ್ಕಿ ಶಿರುವೆ ನಗೆ ಬಸ್ ಮೇಲಿಂದ ಮೇಲೆ ಕೆಟ್ಟು ನಿಲ್ಲುತ್ತಿದೆ.
ಗುರುವಾರ ನಗೆ ಬಳಿ ಗಟಾರಕ್ಕಿಳಿದು ನಿಂತಿದ್ದು, ಅದೃಷ್ಟವಶಾತ್ ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾಗಿದ್ದಾರೆ. ಶಿರ್ವೆ ದೇವಳಮಕ್ಕಿಗೆ ಸುಸ್ಥಿತಿಯಲ್ಲಿರುವ ಬಸ್ ಓಡಿಸುವಂತೆ ದೇವಳಮಕ್ಕಿ ಗ್ರಾಮ ಪಂಚಾಯತ್ನ ಶಿರ್ವೆ ವಾರ್ಡಿನ ಸದಸ್ಯ ಸಂತೋಷ್ ಗೌಡ್ರು ಆಗ್ರಹಿಸಿದ್ದಾರೆ. ರೂಪಾಲಿ ಎಸ್ ನಾಯ್ಕ್ ಶಾಸಕರಾಗಿದ್ದ ಸಂದರ್ಭದಲ್ಲಿ ಶಿರ್ವೆ ದೇವಳಮಕ್ಕಿ ಭಾಗದ ವಿದ್ಯಾರ್ಥಿನಿಯರ ಸಂಚಾರಕ್ಕೆಂದು ಈ ಬಸ್ ಸಂಚಾರ ವ್ಯವಸ್ಥೆ ಕಲ್ಪಿಸಿದ್ದರು. ಗ್ರಾಮೀಣ ಪ್ರದೇಶದ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರ ಸಂಚಾರಕ್ಕೆ ಈ ಬಸ್ ಅನುಕೂಲಕರವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಈ ಬಸ್ ಮೇಲಿಂದ ಮೇಲೆ ಕೆಟ್ಟು ನಿಲ್ಲುತ್ತಿದೆ. ತಾಂತ್ರಿಕ ದೋಷ ಉಂಟಾಗುತ್ತಿದೆ. ಗುರುವಾರ ತಾಂತ್ರಿಕ ದೋಷದಿಂದ ಬಸ್ ಗಟಾರಕ್ಕೆ ಇಳಿದು ನಿಂತಿದೆ. ಗಟಾರಕ್ಕಿಳಿದು ನಿಂತ ಬಸ್ ಒಯ್ಯಲು ಇನ್ನೊಂದು ಬಸ್ ತರಲಾಗಿತ್ತು. ಆದರೆ ತಮ್ಮನ್ನು ಆ ಬಸ್ನಲ್ಲಿ ಕರೆದೊಯ್ಯುವಂತೆ ವಿದ್ಯಾರ್ಥಿಗಳು ವಿನಂತಿಸಿದರೂ ಒಪ್ಪಲಿಲ್ಲ. ನಂತರ ದೇವಳಮಕ್ಕಿಗೆ ರೂಪಾಲಿ ಎಸ್ ನಾಯ್ಕ್ ನೀಡಿದ ಆಂಬ್ಯುಲೆನ್ಸ್ನಲ್ಲಿ ವಿದ್ಯಾರ್ಥಿಗಳನ್ನು ತರಬೇಕಾಯಿತು. ಸುಸ್ಥಿತಿಯಲ್ಲಿರುವ ಬಸ್ ಓಡಿಸುವಂತೆ ಸಾರಿಗೆ ಘಟಕಕ್ಕೆ ವಿನಂತಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮೀಣ ಪ್ರದೇಶದ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರ ಹಿತದೃಷ್ಟಿಯಿಂದ ಕೂಡಲೇ ಸುಸ್ಥಿತಿಯಲ್ಲಿರುವ ಬಸ್ಸನ್ನು ನಿಗದಿತ ಸಮಯಕ್ಕೆ ಸರಿಯಾಗಿ ಓಡಿಸುವಂತೆ ಸಂತೋಷ್ ಗೌಡ ಆಗ್ರಹಿಸಿದ್ದಾರೆ. ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಶ್ರಾವಣ ಮಾಸದ ಕಾರ್ಯಕ್ರಮಗಳು. ಶ್ರಾವಣ ಮಾಸದ ಪ್ರಯುಕ್ತ ದಿನಾಂಕ ಜುಲೈ 25, 2025ರಿಂದ ಆಗಸ್ಟ್ 22, 2025ರವರೆಗೆ ದೇವಸ್ಥಾನದ ಸಭಾಮಂಟಪದಲ್ಲಿ ಲಲಿತಾ ಸಹಸ್ರನಾಮ, ಭಜನೆ, ಕೀರ್ತನೆ, ಪ್ರವಚನ, ಗಾಯನ, ಭರತನಾಟ್ಯ, ಸುಗಮ ಸಂಗೀತ, ಗಮಕ ವಾಚನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಮನಸ್ವಿನಿ ಭಜನಾ ಮಂಡಳಿ ಕುಳುಮೆ ಅವರಿಂದ ಭಜನೆ ಹಾಗೂ ಶ್ರೀ ಗೌರಿ ಮಹಿಳಾ ಸಮಾಜ ರಿ ಶಿರಸಿ ಇವರಿಂದ ಭಜನೆ ಮತ್ತು ಅಷ್ಟೋತ್ತರ ಶ್ಲೋಕ ಹಾಗೂ ಕುಮಾರಿ ಸ್ತುತಿ ಶಶಿಕಾಂತ್ ಹೆಗಡೆ ಶಿರಸಿ ಮತ್ತು ಕುಮಾರಿ ಭೂಷಣ ಹೆಗಡೆ ಕೆಳಗಿನ ಓಣಿಕೇರಿ ಇವರಿಂದ ಭರತನಾಟ್ಯ ಮತ್ತು ಯಕ್ಷ ನೃತ್ಯ ನಡೆಯಲಿದ್ದು, ಇನ್ನು ಹಲವಾರು ಜನಪ್ರಿಯ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರುವ ಅಧ್ಯಕ್ಷರು ಹಾಗೂ ಧರ್ಮದರ್ಶಿ ಮಂಡಳಿ, ಶ್ರೀ ಮಾರಿಕಾಂಬಾ ದೇವಸ್ಥಾನದ ಬಾಬುದಾರರು, ಅರ್ಚಕರು, ಸಿಬ್ಬಂದಿಗಳು ಮತ್ತು ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ. ಮುಂಡಗೋಡ್ ತಾಲೂಕಿನ ಚಿಗಳ್ಳಿ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಹೀಮಾಬಿ ನೂರ್ ಅಹಮದ್ ಮುಕ್ತೇಸರ್ ಹಾಗೂ ಉಪಾಧ್ಯಕ್ಷರಾಗಿ ರತ್ನವ್ವ ತಡಸದ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಕೃಷ್ಣ ಹಿರೇಹಳ್ಳಿ ಅವರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಜ್ಞಾನೇಶ್ವರ ಗುಡಿಯಾಳ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರವಿಗೌಡ ಪಾಟೀಲ್, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಆರ್ ಹಿರೇಮಠ್, ಪ್ರಮುಖರಾದ ಎಂಪಿ ಕುಸೂರು, ಗೋಪಾಲ್ ಪಾಟೀಲ್, ಗುಡ್ಡಪ್ಪ ಕಾತುರ, ನಾಗಭೂಷಣ ಹಾವಣಗಿ, ವಿನಯ್ ಸಂಗೂರಮಠ, ಮೋಹನ್ ಲಾಡನವರ್, ತಿರುಪತಿ ವಡ್ಡರ್ ಸೇರಿದಂತೆ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಪುರುಷೋತ್ತಮ್ ಬಿಳಿಮಲೆ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸನ್ಮಾನಿಸಿ ಗೌರವಿಸಿ ಜಿಲ್ಲೆಯಲ್ಲಾಗಬೇಕಾದ ಹಲವು ಕೆಲಸಗಳು ಹಾಗೂ ಗಡಿಭಾಗದಲ್ಲಿ ಸರ್ಕಾರದ ನಿಯಮಗಳಿಂದಾಗುತ್ತಿರುವ ಶೈಕ್ಷಣಿಕ ಸಮಸ್ಯೆಗಳ ಕುರಿತಂತೆ ಮನವಿ ನೀಡಿ ಗಮನ ಸೆಳೆದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರಿ ಮಾತನಾಡಿ ಆಗಬೇಕಾದ ಕೆಲಸಗಳ ಕುರಿತಂತೆ ವಿವರಿಸಿದರು. ಈ ಹಿಂದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಜಿಲ್ಲೆಯ ಕಾರವಾರ, ಅಂಕೋಲ ಹಾಗೂ ಜೊಯ್ಡಾ ತಾಲೂಕುಗಳಲ್ಲಿ ಕನ್ನಡ ಭವನ ನಿರ್ಮಾಣವಾಗಿತ್ತು. ಹಾಗೆಯೇ ಎಲ್ಲ ತಾಲೂಕುಗಳಲ್ಲಿಯೂ ಕನ್ನಡ ಭವನ ನಿರ್ಮಾಣವಾಗಬೇಕು. ಜಿಲ್ಲೆಯ ಗಡಿ ತಾಲೂಕುಗಳಾದ ಕಾರವಾರ ಹಾಗೂ ಜೊಯ್ಡಾದ ತಾಲೂಕುಗಳಲ್ಲಿ ಇನ್ನೂ ಹೆಚ್ಚಿನ ಕನ್ನಡ ಭಾಷೆಯ ಅರಿವು ಮೂಡಿಸುವ ಕೆಲಸಗಳಾಗುವಂತಾಗಬೇಕು. ಸಾಧ್ಯವಾದರೆ ಅನ್ಯ ಭಾಷೆಯ ಪ್ರಾಬಲ್ಯವಿರುವ ಗಡಿ ತಾಲೂಕುಗಳಲ್ಲಿ ಕನ್ನಡ ಕಲಿಕಾ ಕೇಂದ್ರ ಆರಂಭಿಸುವಂತಾಗಬೇಕು. ಗಡಿ ಶಾಲೆಗಳಿಗೆ ಹೆಚ್ಚಿನ ಶಿಕ್ಷಕರನ್ನು ನಿಯೋಜಿಸಬೇಕು. ಈ ಹಿಂದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಜೊಯ್ಡಾದಲ್ಲಿ ರಾಜ್ಯಮಟ್ಟದ ಗಡಿ ಕನ್ನಡಿಗರ ಸಮಾವೇಶ ಆಯೋಜಿಸಲಾಗಿತ್ತು. ಅಲ್ಲಿ ಗಡಿ ಸಮಸ್ಯೆಗಳ ಚರ್ಚೆಯ ಜೊತೆಗೆ ಜನಪದ ಹಾಗೂ ಸಾಂಸ್ಕೃತಿಕ ಕಲೆಗಳ ಅನಾವರಣವಾಗಿತ್ತು. ಅಂತಹದ್ದೊಂದು ಕಾರ್ಯಕ್ರಮ ಈ ಅವಧಿಯಲ್ಲಿ ಕಾರವಾರ ಅಥವಾ ಜೊಯ್ಡಾದಲ್ಲಿ ಆಗುವಂತಾಗಬೇಕು ಎಂದರು. ಮನವಿ ಸ್ವೀಕರಿಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ಅವರು ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಸಂತೋಷ್ ಹಾನ್ಗಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಲಾ ನಾಯ್ಕ್,
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ BN ವಾಸರೆ, ಜಿಲ್ಲಾ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್, ಕಾರವಾರ ತಾಲೂಕು ಕಸಾಪ ಅಧ್ಯಕ್ಷ ರಾಮನಾಯ್ಕ್, ಕಾರ್ಯದರ್ಶಿ ಬಾಬು ಶೇಖ್, ಕೋಶಾಧ್ಯಕ್ಷ ಶಿವಾನಂದ್ ತಾಂಡೇಲ, ಕಸಾಪ ಮಾಜಿ ಜಿಲ್ಲಾಧ್ಯಕ್ಷ ರೋಹಿದಾಸ್ ನಾಯ್ಕ್, ಪ್ರಮುಖರಾದ GD ಮನೋಜೆ, NG ನಾಯ್ಕ್, ಕರುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷ N ದತ್ತ, ಶ್ರೀಧರ್ ನಾಯ್ಕ್ ಮುಂತಾದವರು ಹಾಜರಿದ್ದರು. ಇಲ್ಲಿಯ ನಟರಾಜ ನೃತ್ಯ ಶಾಲೆಯ ಆಯೋಜನೆಯಲ್ಲಿ ನೃತ್ಯಾರಾಧನೆ ಕಲಾ ಪ್ರದರ್ಶನ ಜುಲೈ 27ರ ಸಂಜೆ 5ಕ್ಕೆ ನಗರದ APMC ಪ್ರಾಂಗಣದ TRC ಬ್ಯಾಂಕ್ ಸಭಾಭವನದಲ್ಲಿ ನಡೆಯಲಿದೆ. ನೃತ್ಯ ಶಾಲೆಯ ಗುರು ವಿ. ಸೀಮಾ ಭಾಗವತರ ನಿರ್ದೇಶನದಲ್ಲಿ ರಿತಿಕಾ ಸಿರಿ ಮತ್ತು ಅಮೃತಾ ಜಾರ್ಜ್ ನಾಟ್ಯ ಪ್ರದರ್ಶನ ನೀಡಲಿದ್ದಾರೆ. ನಟುವಾಂಗದಲ್ಲಿ ವಿ. ದೀಪಾ ಭಾಗವತ್, ಹಾಡುಗಾರಿಕೆಯಲ್ಲಿ ವಿ. ನವೀನ್ ಅಂದಗಾರು, ಮೃದಂಗದಲ್ಲಿ ವಿ. ಪಂಚಮ ಉಪಾಧ್ಯಾಯ, ಕೊಳಲು ವಾದನದಲ್ಲಿ ವಿ. ದೀಪಕ್ ಹೆಬ್ಬಾರ್ ಮತ್ತು ರಿದಮ್ ಪ್ಯಾಡ್ನಲ್ಲಿ ವಿ. ಇ. ಗೋಪಿಕೃಷ್ಣ ನಂಬೂದಿರಿ ಪಾಲ್ಗೊಳ್ಳುವರು. ಹಿರಿಯ ಲೇಖಕಿ ಡಾ. ವಿಜಯನಳಿನಿ ರಮೇಶ್ ಉಪಸ್ಥಿತರಿರುವರು ಎಂದು ನೃತ್ಯ ಶಾಲೆಯಲ್ಲಿ ಪ್ರಕಟಣೆ ತಿಳಿಸಿದೆ. ಜುಲೈ 25ರಂದು ರೋಟರಿ ಸಂಸ್ಥೆಯ ಜಿಲ್ಲಾ ಮಟ್ಟದ ನಾಯಕತ್ವದಲ್ಲಿ ಭಾಗಿಯಾದ ಸನ್ನಿವೇಶದಲ್ಲಿ ಇಲ್ಲಿನ ರೋಟೇರಿಯನ್ ಮಾಜಿ ಅಧ್ಯಕ್ಷ ಜೈ ವಿಠ್ಠಲ್ ಕುಬಾಲ ಅವರು ಶುಕ್ರವಾರ ಸಹಾಯಕ ಗವರ್ನರ್ ಗೌರವಕ್ಕೆ ಪಾತ್ರರಾಗಿದ್ದಾರೆ. ರೋಟರಿ ಇಂಟರ್ನ್ಯಾಷನಲ್ 3170ನೇ ಜಿಲ್ಲಾ ಘಟಕದ 2026-27ರ ಅವಧಿಗೆ ಸಹಾಯಕ ಜಿಲ್ಲಾ ಗವರ್ನರ್ ಆಗಿ ಅವರನ್ನು ಜಿಲ್ಲಾ ಗವರ್ನರ್ ಡಾ. ಲೇನಿ ಡಿ ಕೋಸ್ಟಾ ನೇಮಕ ಮಾಡಿದ್ದು, ಈ ಕುರಿತು ರೋಟರಿ ಜಿಲ್ಲಾ ಕಾರ್ಯಾಲಯವು ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ಈ ಕುರಿತು ರೋಟರಿಯ ವಾರದ ಸಭೆಯಲ್ಲಿ ಕುಬಾಲರನ್ನು ಸನ್ಮಾನಿಸಿ ಹಾರ್ದಿಕವಾಗಿ ಅಭಿನಂದಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಉಪಾಧ್ಯಕ್ಷರಾದ ಗುರುರಾಜ್ ಶೆಟ್ಟಿ ವಹಿಸಿ ಮಾತನಾಡುತ್ತಾ, ಜೈ ವಿಠ್ಠಲ ಕುಬಾಲರು ತಮ್ಮ ಸಂಘಟನಾ ಸಾಮರ್ಥ್ಯ, ನೇತೃತ್ವ ಕೌಶಲ್ಯ ಹಾಗೂ ಸೇವಾ ಭಾವನೆಗಳಿಂದ ಈ ಹೊಣೆಗಾರ ಸ್ಥಾನಕ್ಕೇರಿದ್ದಾರೆ. ರೋಟರಿ ಸಂಘಟನೆಯೇ ಅವರು ನೀಡಿರುವ ದೀರ್ಘಕಾಲಿಕ ನಿಷ್ಠೆಯ ಪರಿಪಾಕವೇ ಇದು ಎಂದು ಅಭಿನಂದನಾ ನುಡಿಗಳಲ್ಲಿ ಹೇಳಿದರು. ನಂತರ ಹಿರಿಯ ರೋಟೇರಿಯನ್ ಡಾ. ದೀಪಕ್ ನಾಯ್ಕ್ ಅವರು ಮಾತನಾಡಿ, ಕುಬಾಲರ ಹವ್ಯಾಸಿ ನಾಯಕತ್ವದಿಂದ ಜಿಲ್ಲೆಯಲ್ಲಿ ಉತ್ತಮ ಬದಲಾವಣೆಗಳು ನಿರೀಕ್ಷಿಸಬಹುದಾಗಿದೆ ಎಂದು ಹೇಳಿದರು. ನಿಕಟಪೂರ್ವ ಅಧ್ಯಕ್ಷ ಅತುಲ್ ಕಾಮತ್ ಅವರು ಸಹೃದಯತೆ ಹಾಗೂ ಸದುದ್ದೇಶಗಳೊಂದಿಗೆ ಕೆಲಸ ಮಾಡುವ ಈ ನಾಯಕನಿಗೆ ಹೊಸ ಹೊಣೆಗಾರಿಕೆಯಲ್ಲಿ ಯಶಸ್ಸು ಖಚಿತ ಎಂದರು. ಈ ಸಾಲಿನ ಸಹಾಯಕ ಗವರ್ನರ್ ಚೇತನ್ ಶೇಟ್, ಹಿರಿಯ ರೋಟೇರಿಯನ್ NR ಗಜು ಸೇರಿದಂತೆ ಹಲವು ರೋಟರಿ ಸದಸ್ಯರು ಶ್ಲಾಘನಾ ನುಡಿಗಳನ್ನಾಡಿದರು. ಅಭಿನಂದಿಸಲ್ಪಟ್ಟ ಜೈ ವಿಠ್ಠಲ ಅವರು ತಾವು ಹಲವು ವರ್ಷಗಳಿಂದ ರೋಟರಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದು, ಸಂಘಟನೆಯ ಮೌಲ್ಯಾಧಾರಿತ ಸೇವಾ ಕಾರ್ಯಗಳಲ್ಲಿ ಮುಂದುವರಿಯಲು ಕಾರಣವಾದ ಎಲ್ಲ ರೋಟರಿ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಇದೀಗ ರಾಜ್ಯ ಮಟ್ಟದ ಮಹತ್ವದ ಸ್ಥಾನವೊಂದನ್ನು ಅಲಂಕರಿಸುತ್ತಿರುವುದು ಸಂಸ್ಥೆಯ ಗೌರವವರ್ಧಕ ಸಂಗತಿಯಾಗಿದೆ ಮತ್ತು ಇದು ಕುಮಟಾ ರೋಟರಿಗೆ ಸಂದ ಗೌರವ ಎಂದು ಅಭಿಪ್ರಾಯಪಟ್ಟರು. ಸಭೆಯ ಆರಂಭದಲ್ಲಿ ರೋಟರಿ ಕಾರ್ಯದರ್ಶಿ ನಿಖಿಲ್ ಕ್ಷೇತ್ರಪಾಲ ಅವರು ಸ್ವಾಗತಿಸಿದರು. ನಿರೂಪಣೆಯೊಂದಿಗೆ ಕಾರ್ಯಕ್ರಮವನ್ನು ನಿರ್ವಹಿಸಿದ ಅವರು, ಇದು ನಮ್ಮ ಕ್ಲಬ್ಗೆ ಹೆಮ್ಮೆ ತರುವ ಕ್ಷಣ ಎಂದು ಅಭಿಪ್ರಾಯಪಟ್ಟರು. ಕೊನೆಯಲ್ಲಿ ಕೋಶಾಧ್ಯಕ್ಷ ಗುರುಪ್ರಸಾದ್ ಕಾಮತ್ ವಂದಿಸಿದರು. ಜುಲೈ 25ರಂದು ಜಗನ್ಮಾತೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಸಭಾಮಂಟಪದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಮೊದಲನೇ ದಿನದ ಕಾರ್ಯಕ್ರಮವನ್ನು ಶುಕ್ರವಾರ ಮನಸ್ವಿನಿ ಭಜನಾ ಮಂಡಳಿಯವರ ಭಜನೆಯೊಂದಿಗೆ ಕಾರ್ಯಕ್ರಮ ನೆರವೇರಿಸಿದರು. ನಂತರ ಮಹಿಳಾ ಮಂಡಳದ ಸದಸ್ಯರು ವಿವಿಧ ಭಜನೆಗಳನ್ನು ಪ್ರಸ್ತುತಪಡಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ದೇವಸ್ಥಾನದ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಧರ್ಮದರ್ಶಿಗಳು ಹಾಗೂ ಬಾಬುದಾರ ಮುಖ್ಯಸ್ಥರಾದ ಶ್ರೀ ಜಗದೀಶ್ ಎನ್ ಗೌಡ, ಶ್ರೀ ಬಸವರಾಜ್ ಚಕ್ರಸಾಲಿ, ಶ್ರೀ ಜಗದೀಶ್ ಕುರುಬರ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರದಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಂಚಿನಕೇರಿ ಭಜನಾ ಮಂಡಳಿ ಇವರು ಭಜನೆ ಪ್ರಸ್ತುತಪಡಿಸಿದರು. ಸಂಜೆ 5 ಗಂಟೆಯಿಂದ ಓಂಕಾರ ಸ್ವಸಹಾಯ ಸಂಘ ತಟ್ಟಿಕೈರವರು ಹಾಗೂ ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಬಾಲ ವಿಕಾಸ ಮಕ್ಕಳ ತಂಡ ರಾಮನಬೈಲ್ ಶಿರಸಿಯವರು ವಿವಿಧ ಭಜನೆಯನ್ನು ಪ್ರಸ್ತುತಪಡಿಸಿದರು. ಈ ಸಂದರ್ಭದಲ್ಲಿ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾದ ರವೀಂದ್ರ ಜಿ ನಾಯ್ಕ್, ಉಪಾಧ್ಯಕ್ಷರಾದ ಸುದೇಶ್ ಎಫ್ ಜೋಗ್ಲೇಕರ್, ಧರ್ಮದರ್ಶಿಗಳಾದ ಸುಧೀರ್ ಎಸ್ ಹಂದ್ರಾಳ್, ವತ್ಸಲಾ ಪಿ ಹೆಗಡೆ, ಶಿವಾನಂದ್ ಪಿ ಶೆಟ್ಟಿ, ದೇವಸ್ಥಾನದ ಬಾಬುದಾರರು, ಸಿಬ್ಬಂದಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು. ಕೆಲ ದಿನಗಳ ಹಿಂದಷ್ಟೇ ಶಾಸಕ ಭೀಮಣ್ಣ ನಾಯ್ಕರು ಜನರ ಒತ್ತಾಯದ ಮೇರೆಗೆ ಮುರಿದು ಬಿದ್ದಿದ್ದ ಸಿದ್ದಾಪುರ ತಾಲೂಕಿನ ಕ್ಯಾದಗಿ ಪಂಚಾಯತ್ ವ್ಯಾಪ್ತಿಯ ಹುಲಿಯನ್ ಬೈಲ್ ಕಾಲು ಸಂಕಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅವರು ಕೂಡಲೇ ಕಾಲು ಸಂಕ ನಿರ್ಮಾಣಕ್ಕೆ ಹಣ ಮಂಜೂರಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ದರು.
ಈಗ ಅವರು ಕೊಟ್ಟ ಮಾತಿನಂತೆ ಲೋಕೋಪಯೋಗಿ ಸಚಿವರೊಂದಿಗೆ ಚರ್ಚೆ ನಡೆಸಿ 25 ಲಕ್ಷ ರೂಪಾಯಿ ಮಂಜೂರಿ ಮಾಡಿಸಿಕೊಟ್ಟಿದ್ದಾರೆ. ಶಾಸಕರ ಈ ನಡೆಗೆ ಆ ಭಾಗದ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.